ಸ್ನೇಹಿತರೆ ನೋಡಿ, ಇದು ರಸ್ತೆ. ಇದು ಲ್ಯಾಂಡಿನ ಕೆಳಭಾಗಕ್ಕಿದೆ ನೋಡಿ. ಈ ಪೀಸ್ ಬರೋದು ಅದ್ರ ಕೆಳಗಡೆ ಬರುತ್ತೆ. ಸೊ ಫಸ್ಟ್ ರಸ್ತೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಅಲ್ಲಿ ಮನೆಗಳು ಕಾಣ್ತಿದೆಯಲ್ಲ, ಅಲ್ಲಿ ವಿಲೇಜ್ ಇದೆ. ಸೊ ಅದರಿಂದ ಆಚೆಗೆ ಒಂದೂವರೆ ಕಿಲೋಮೀಟ್ರಲ್ಲಿ ಹೈವೇ ಸಿಗುತ್ತೆ, ಹೊಗೆನಕಲ್ ಹೈವೇ. ಒಂದೇ ಕಿಲೋಮೀಟ್ರ್ ಸರ್. ಸರಿ ಅಣ್ಣ, ಒಂದು 1/4 ಕಿಲೋಮೀಟ್ರ್. ಹಾಂ ನೋಡಿ, ಈ ಕಡೆ ಇದು ರಸ್ತೆ ಇದೆ, ಆ ಕಡೆ ಮುಂದೆ ಎಲ್ಲ ಲ್ಯಾಂಡ್ಸ್ ಇದೆ. ಸೊ ಎಸ್ಟೇಟ್ ಥರದ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಬಂದು ಈ ಕಡೆ ಅಂದರೆ ಇದು ಪಟ್ಟಾಕಲ್ಲಿದು ಸರ್ವೆ ಕಲ್ಲು. ಸೊ ಇಲ್ಲಿ ಬಲಭಾಗಕ್ಕೆ ಬಂದು ಪಟ್ಟಣ ಲ್ಯಾಂಡ್ ಬರುತ್ತೆ, ಎಡಭಾಗಕ್ಕೆ ಬಂದು ಪರಂಬೋಗು ಅಂದರೆ ಗೋಮಾಳ ಅಂತೀವಲ್ಲ ಆ ಥರದ್ದು ನೋಡಿ. ಈಗ ಕೆಳಗಡೆ ನೆಲ ಇದೆಯಲ್ಲ, 1 ಎಕರೆ 10 ಸೆಂಟಲ್ಲಿ ತೋರಿಸ್ತಾ ಇರೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ರಸ್ತೆ ಮಾಡಿಕೊಡ್ತಾರೆ ನಿಮಗೆ. ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ಅಂದರೆ ರಸ್ತೆ ನೀವು ಒಂದು ಬಿಟ್ಟು ಅಂದರೆ ಒಂದು 15, 20, 30, ಒಂದು 70-75ರಿಂದ ಒಂದು 80 ಅಡಿ ಬರುತ್ತೆ. ಸೊ ನೋಡಿ, ಆ ಮರದಿಂದ ಹಾಗೆ ರಸ್ತೆ ಮಾಡಿಕೊಡ್ತಾರೆ ಪರಂಬೋಗಲ್ಲಿ. ಸೊ ರಸ್ತೆ ಬಂದು ಆ ನೆಲಕ್ಕೆ ಅಟ್ಯಾಚ್ ಮಾಡಿಕೊಡ್ತಾರೆ. ಜಾಗ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದು ಉರುಳಿ ಹಾಕಿದಾರಲ್ಲ, ಇದು ಬರೋಲ್ಲ ಲ್ಯಾಂಡು ನೋಡಿ. ಇದರಿಂದ ಕೆಳಗಡೆ ಬಿಟ್ಟು ನೋಡಿ, ಈ ಮರದ ಹತ್ರ ರಸ್ತೆ ಬರುತ್ತೆ. ಆ ಮರದ ಹತ್ರ ಅವ್ರು JCB ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ರಸ್ತೆ ಮಾಡಿದ್ಮೇಲೆ ವೀಡಿಯೋ ಮಾಡ್ತೀನಿ ಅಂದೆ, ಇಲ್ಲೆಲ್ಲ ಮಾಡಿಬಿಡಿ ಅಂದರು ನೋಡಿ. ಅಲ್ಲಿ ರಸ್ತೆ ಮಾಡಿಕೊಡ್ತಾರೆ. ಸೊ ಲೊಕೇಶನ್ ನೋಡಿ ಸ್ನೇಹಿತರೆ ನೋಡಿ. ಲ್ಯಾಂಡ್ ಎಕ್ಸಾಕ್ಟಾಗಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು. ಬಟ್ ನೋಡಿ, ಇಲ್ಲಿ ನನ್ನ ಪಟ್ಟಾಕಲ್ ಬಂದು ನೋಡಿ ಆ ಮರದವರೆಗೂ ಬರುತ್ತೆ. ಸೊ ಅಲ್ಲಿ ಅದ್ರ ಪಕ್ಕದಲ್ಲಿ ರಸ್ತೆ ಬರುತ್ತೆ, ಇದಕ್ಕೆ ಅಟ್ಯಾಚ್. ಹಾಗೆ ರಸ್ತೆ ಕಂಟಿನ್ಯೂಷನ್ ಮಾಡ್ತಾರಂತೆ ಕೆಳಗಡೆ ಲ್ಯಾಂಡವ್ರಿಗೆಲ್ಲ ನೋಡಿ. ಮೇಕೆ ಮೇಯ್ತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಬರ್ಬಿದೆ. ಸೊ ಅದೇ ಬರ್ಬ್ ಲಾಸ್ಟು. ಆ ಬರ್ಬಿಂದ ಹಿಡಿದು ನೋಡಿ ಈ ಬರ್ಬು, ಈ ಮರ ಇದೆಯಲ್ಲ ಈ ಬರ್ಬು. ಸೊ ಈ ಕಡೆ ಬಂದು ನೋಡಿ ಆ ಮರ ಇದೆಯಲ್ಲ, ಆ ಮರದವರೆಗೂ ಬರುತ್ತೆ. ಅದ್ರ ಪಕ್ಕದಲ್ಲಿ ರಸ್ತೆ ಬರುತ್ತೆ. 1 ಎಕರೆ 10 ಸೆಂಟು ಲ್ಯಾಂಡ್. ಇದು ಈ ಥರ ಕಲ್ಲು ಇದೆ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ನೋಡಿ, ಸ್ಟ್ರೈಟು ನೋಡಿ. ಸ್ಟ್ರೈಟ್ ಅದೇ 1, 2, 3 ಬಿಟ್ಟು ಬರುತ್ತೆ. ಸೊ ಆ ಕಡೆ ಒಂದೇ ಬಿಟ್ಟು ಅಲ್ಲ, ಬರ್ಬಿದ್ದಿಲ್ಲ ಅಣ್ಣ, ಅಡ್ಡ, ಅದಕ್ಕೋಸ್ಕರ ಹೇಳಿದೆ. ಇರಲಿ, ಅದೇ ಇದಕ್ಕೆ ಸೇರಿದೆ. 1, 2, 3 ಬಿಟ್ಟು ಬರುತ್ತೆ. ಸೊ ಆ ಕಡೆ ಉಳ್ಳಿ ಹಾಕಿದಾರಲ್ಲ, ಅದು ಸೇರಲ್ಲ. ಸೊ ಆ ಉಳ್ಳಿ ಹಾಕಿರೋ ಬರ್ಬೆ ಲಾಸ್ಟ್ ಬರ್ಬು ಒಳಭಾಗ ಬರುತ್ತೆ. ಉಳ್ಳಿ ಹಾಕಿರೋದು ಬರೋಲ್ಲ. 3 ಬಿಟ್ಟು 1, 2, 3 ಸ್ಟ್ರೈಟಾಗಿ ಬರುತ್ತೆ. ಈ ಕಡೆ ಬಂದು ನೋಡಿ, ಆಡುಮರಿ ಮೇಯ್ತಿದೆ, ಹಂಗೆ ಸ್ಟ್ರೈಟ್ ಹೋಗುತ್ತದು. ಆ ಬರ್ಬು ಸ್ಟ್ರೈಟ್ ಹೋಗುತ್ತೆ. ಬಿಸಿಲಿರೋದ್ರಿಂದ ವೀಡಿಯೋ ಕ್ಲಾರಿಟಿ ಬರ್ತಾಯಿಲ್ಲ ಸ್ನೇಹಿತರೆ ನೋಡಿ. ಈ ಕಡೆ ಈ ಮರದ ಸ್ಟ್ರೈಟಾಗಿ ಹೋಗುತ್ತೆ, ಎಲ್ಲ ಸಿದಕ್ಕೆ ಬೆಳ್ಕೊಂಡಿದೆ. ಸೊ ತೊಂದರೆ ಇಲ್ಲ ನೋಡಿ. 1 ಎಕರೆ 10 ಸೆಂಟು ಪ್ಲೈನ್ ಲ್ಯಾಂಡು. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ನೋಡಿ. ಈ ಥರ ಬರುತ್ತೆ. ಆ ಕಡೆ ಲೈಟ್ ಕಂಬ ಇದೆಯಲ್ಲ, ನಾನು ರಸ್ತೆ ತೋರಿಸ್ಕೊಬಂದಲ್ಲ, ಅದು ರಸ್ತೆ ಅಲ್ಲಿ ಬರುತ್ತೆ. ಸೊ ನಕಾಶೆ ರೋಡು ಗೌರ್ಮೆಂಟ್ ರಸ್ತೆ. ಅದು ನಿಮಗೆ ಒಂದು 25ರಿಂದ 30 ಅಡಿ ರಸ್ತೆ ಬರುತ್ತೆ. ಸೊ ಅದಾದಮೇಲೆ ನೋಡಿ, ಈ ಮರದಿಂದ ಆ ಕಡೆಗೆ ಪರಂಬೋಗಲ್ಲಿ ರಸ್ತೆ ಮಾಡಿಕೊಡ್ತಾರೆ ನಿಮಗೆ. ಆ ರಸ್ತೆಗೆ ಅಟ್ಯಾಚ್ ಮಾಡಿಕೊಡ್ತಾರೆ. ಒಂದು ಬಿಟ್ಟು ಅಂದರೆ ಒಂದು ಜಮೀನು ಬೇರೆಯವ್ರದ್ದು, ಇದ್ರ ಮೇಲ್ಗಡೆದು. ಅದ್ರ ಮೇಲ್ಭಾಗಕ್ಕೆ ರಸ್ತೆ ಇದೆ. ಅದಕ್ಕೆ ಈ ರಸ್ತೆ ಅಂದರೆ ಈ ಲ್ಯಾಂಡಿಂದ ರಸ್ತೆ ಮಾಡಿಕೊಡ್ತಾರೆ. ಅಲ್ಲೇ ಆ ರಸ್ತೆಗೆ ಅಟ್ಯಾಚ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಲೊಕೇಶನ್ ನೋಡಿ ಸ್ನೇಹಿತರೆ, ಅದು ಮುಂದೆಗಡೆ ಕಾಣ್ತಿದೆಯಲ್ಲ ಬಿದ್ರೊಬ್ಬೆ, ಅವೆಲ್ಲ ಫಾರೆಸ್ಟು. ಸೊ ಫಾರೆಸ್ಟು ತುಂಬ ಹತ್ರದಲ್ಲೇ ಇದೆ. ಇಲ್ಲಿಂದ ಒಂದು 500 ಮೀಟರ್ ಫಾರೆಸ್ಟ್ ಇದೆ. ಆ ನೀಲಗಿರಿ ಮರ ಎಲ್ಲ ಆದಮೇಲೆ ಆ ಕಡೆಗೆ ಫಾರೆಸ್ಟೇ ಬರೋದು. ಸೊ ಫಾರೆಸ್ಟ್ ಪಕ್ಕದ ಜಾಗ ಇದು. ಸೊ ಫಾರೆಸ್ಟ್ ಪಕ್ಕ ಆಗಿರೋದ್ರಿಂದ ನೀರಾವರಿ ಚೆನ್ನಾಗಿದೆ. ಸೊ ತೊಗೊಳೋರು ಸೋಲಾರ್ ಫೆನ್ಸ್ ಮಾಡ್ಕೋಬೋದು. 1 ಎಕರೆ 10 ಸೆಂಟು. ಸೊ ಅಂಥ ದೊಡ್ಡ ಫಾರೆಸ್ಟ್ ಅಲ್ಲ, ಚಿಕ್ಕ ಫಾರೆಸ್ಟೇ. ಬಟ್ ಆನೆಗಳೆಲ್ಲ ಇದೆ. ಆನೆನೇ ಮೇಜರು, ಬಟ್ ಬೇರೆ ಪ್ರಾಣಿಗಳು ಯಾವುದೂ ಇಲ್ಲ. ಅಂದರೆ ಉದ್ದ ಕೌಂಟ್ ಮಾಡೋಕ್ಕೋದ್ರೆ ಅಪ್ರಾಕ್ಸಿಮೇಟ್ಲಿ ಇದೊಂದು 3/4ರಿಂದ 1 ಕಿಲೋಮೀಟ್ರ್ ಬರುತ್ತೆ ಫಾರೆಸ್ಟು. ಸೊ ಹೈವೇನ ಫಾರೆಸ್ಟ್ ಒಳಗಡೆ ಹೋಗುತ್ತೆ. ಸೊ ಈ ಕಡೆನೂ ಒಂದು 5 ಕಿಲೋಮೀಟ್ರ್ ಹೋಗುತ್ತೆ ಫಾರೆಸ್ಟು. ಸೊ ಈ ಕಡೆ ಸ್ಟ್ರೈಟ್ ಹೋಗೋದು, ಹಂಗೆ ಅಟ್ಯಾಚ್ ಆಗೋದಿದೆ ಫಾರೆಸ್ಟು. ಬಟ್ ಚಿಕ್ಕ ಫಾರೆಸ್ಟೇ, ಅಂಥ ದೊಡ್ಡ ಫಾರೆಸ್ಟ್ ಅಲ್ಲ. ಬಟ್ ಆನೆಗಳೆಲ್ಲ ಇದೆ. ಯಾಕಂದರೆ ಏನಿದೆಯೋ ಆ್ಯಸ್ ಇಟ್ ಈಸ್ ವಿಡಿಯೋದಲ್ಲಿ ಹಾಗೆ ಹೇಳೋದು ನಮ್ಮ ಧರ್ಮ. ಸೊ ಹಾಗೆ ಹೇಳ್ತಾಯಿದ್ದು ನೋಡಿ ಸ್ನೇಹಿತರೆ. ಭೂಮಿ ನೋಡ್ಕೊಳ್ಳಿ, ಈ ಥರ ಬರುತ್ತೆ.
ಸಾಯಿಲು ರೆಡ್ ಸಾಯಿಲೆ.